ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾನು ಸುಜಾತ ಟಿ ಸಿ, ರೇಖಿ ಮಾಸ್ಟರ್. ನಾವಿವತ್ತು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ದಿನಕ್ಕೆ ಇರೋದು 24 ಗಂಟೆ. ಮಧ್ಯರಾತ್ರಿ 12ರ ನಂತರ ಅಂದರೆ ಬೆಳಗಿನ ಜಾವ 3:30ಯಿಂದ 5 ಗಂಟೆಯವರೆಗೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ. ಇದು ದೇವತೆಗಳ ಸಮಯ ಅಂತ ಕೂಡ ನಾವು ಕರಿತೇವೆ. ಇಂಥ ಸಮಯದಲ್ಲಿ ಧ್ಯಾನವನ್ನು ಮಾಡೋದರಿಂದ ಅಥವಾ ನಾವು ದೀಕ್ಷೆ ತೆಗೆದುಕೊಂಡಂತಹ ಮಂತ್ರದ ಪಠನೆಯನ್ನು ಮಾಡೋದರಿಂದ, ಜಪವನ್ನು ಮಾಡೋದರಿಂದ, ಆ ಪಠನೆಯ ಧ್ಯಾನವನ್ನು ಮಾಡೋಕ್ಕೆ ಈ ಒಂದು ಸಮಯ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ಧ್ಯಾನಕ್ಕೆ ಕುಳಿತಾಗ ಏಕಾಗ್ರತೆ ಬರಲಿಕ್ಕೆ ಮತ್ತು ಒಂದು ಆಳವಾದ ಧ್ಯಾನದ ಸ್ಥಿತಿಗೆ ಹೋಗಲಿಕ್ಕೆ ಈ ಬ್ರಾಹ್ಮಿ ಮುಹೂರ್ತ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಪರಿಸರ ತುಂಬ ಕೂಲಾಗಿರುತ್ತೆ, ತಂಪಾದ ಗಾಳಿ ಬೀಸ್ತಿರುತ್ತೆ. ಜೊತೆಗೆ ಈ ಸಮಯದಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಇದು ಧ್ಯಾನಕ್ಕೆ ಬಹಳ ಮುಖ್ಯವಾದಂತಹ ಸಮಯ. ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಏಳುವಂಥದ್ದು, ಧ್ಯಾನ ಮಾಡುವಂಥದ್ದು, ಅಥವಾ ನಾವು ಓದುವಂಥದ್ದು, ಅಥವಾ ಮನೆ ಕೆಲಸಗಳನ್ನು ಬೇಗ ಬೆಳಗಿನ ಜಾವದಲ್ಲಿ ಮುಗಿಸುವಂಥದ್ದು, ಇದು ಬಹಳ ನಮಗೆ ಮುಖ್ಯ ಅಂತ ಅನಿಸ್ಕೊಳುತ್ತೆ. ಇವತ್ತಿನ ಈ ವಿಷಯ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.